ಬಾಸ್ ಟಿವಿ ವೀಕ್ಷಕರು ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಆಗಸ್ಟ್ ಮಾಸ ಭವಿಷ್ಯ ತುಲಾರಾಶಿ. ತುಲಾರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಅತ್ಯಂತ ಶುಭಫಲಗಳು ಪ್ರಾಪ್ತಿಯಾಗಲಿದೆ. ಯಾಕೆ ಅಂದರೆ ತುಲಾರಾಶಿಗೆ ಗುರುವಿನ ಪೂರ್ಣ ಅನುಗ್ರಹ ಇದೆ ಮತ್ತು ಗುರುದೃಷ್ಟಿ ಕೂಡ ಇದೆ ಅಂತ ನಾವು ಹೇಳ್ತೀವಿ. ಹಾಗಾಗಿ ಗುರುವಿನ ಪೂರ್ಣ ಅನುಗ್ರಹಕ್ಕೆ ಒಳಗಾಗಿರ್ತಕ್ಕಂಥ ತುಲಾರಾಶಿಯವರಿಗೆ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಯಾವ ರೀತಿ ಆಗಬಹುದು? ನೀವು ಮಾಡೋ ಉದ್ಯೋಗ ಚೆನ್ನಾಗಿರುತ್ತೆ, ಆರ್ಥಿಕ ಸಂಕಷ್ಟದಿಂದ ಪರಿಹಾರ ಆಗ್ತೀರಿ, ಯಾರಿಗೆ ಕೊಡಬೇಕಾಗಿದ್ದು ತೆಗೆದುಕೊಳ್ಳೋದಕ್ಕೆಲ್ಲ ಅನುಕೂಲ ಇದೆ ಅಂತ ನಾವು ಒಂದು ಮಾತಲ್ಲಿ ಆರ್ಥಿಕ ಸ್ಥಿತಿಯನ್ನು ಹೇಳ್ಬೋದು, ಹಂಚಬಹುದು. ನಿಮಗೆ ಈ ರೀತಿ ಆಗತ್ತೆ ಅಂಥೇಳಿ. ಇನ್ನು ಫೈನಾನ್ಸಲ್ಲಿ ಕೆಲಸ ಮಾಡೋರಿಗೂ ಕೂಡ ಅನುಕೂಲ. ಕಾರಣ ಎಲ್ಲರೂ ಸಾಲ ತೀರಿಸ್ಕೋತಾರೆ ಅಂತಂದರೆ ಅವರಿಗೆ ಅನುಕೂಲ ಆಗುತ್ತೆ, ಅವ್ರಿಗೆ ರಿಕವರಿ ಆಗುತ್ತೆ ಅಂತ ಅರ್ಥ. ಅವರಿಗೂ ಕೂಡ ಅನುಕೂಲ ಇದೆ. ಬ್ಯಾಂಕಿಂಗ್ ವ್ಯವಹಾರದವರಿಗೂ ಕೂಡ ಅನುಕೂಲ ಇದೆ. ಆರ್ಥಿಕ ಸಂಬಂಧಪಟ್ಟಂಥ ಸ್ಥಿತಿ ಎಲ್ರಿಗೂ ಸ್ಥಿತಿಗತಿ ತುಲಾರಾಶಿಯವರಿಗೆ ಅನುಕೂಲ ಇರುತ್ತೆ ಅಂತ ನಾವು ಹೇಳ್ತೀವಿ. ಆ ನಂತರದಲ್ಲಿ ನಿಮ್ಮ ಆಸ್ತಿ ವಿಚಾರ ಬರುತ್ತೆ. ದುಡ್ಡು ಬಂದ ಮೇಲೆ ಆಸ್ತಿ ವಿಚಾರನ ಮಾತಾಡಲೇಬೇಕಾಗತ್ತೆ. ಹಾಗಾಗಿ ಆಸ್ತಿ ವಿಚಾರದಲ್ಲಿ ನಾವು ಮಾತಾಡಿದ್ರೆ ಆಸ್ತಿ ವಿಚಾರದಲ್ಲಿ ತುಂಬ ಅನುಕೂಲ ಇದೆ. ನಿಮಗೆ ತೆಗೆದುಕೊಳ್ಳುವಂಥ ಯೋಗ, ಪಿತ್ರಾಹಿತ ಆಸ್ತಿ ತೆಗೆದುಕೊಳ್ಳುವಂಥ ಯೋಗ ಒಂದು. ಎರಡನೇದಾಗಿ ಸ್ವಂತಾರಿತ ಆಸ್ತಿ ತೆಗೆದುಕೊಳ್ಳುವಂಥ ಯೋಗ ಎರಡನೇದು. ಮೂರನೇದು ಮಕ್ಕಳಿಂದ ನೆಮ್ಮದಿ ಸಿಗತಕ್ಕಂಥ, ಮಕ್ಕಳಿಂದ ನಿಮಗೆ ಅನುಕೂಲ ಆಗುವಂಥ ಯೋಗಗಳು ಈ ರೀತಿ ಅನುಕೂಲ ಇದೆ. ಮತ್ತು ನಿಮಗೆ ಕಾರ್ಮಿಕ ವರ್ಗದವರು ಯಾರಾದರೂ ಆಗಿದ್ರು ತುಂಬ ಅನುಕೂಲ ಇದೆ. ತುಲಾರಾಶಿಯವರಿಗೆ ಆರ್ಥಿಕ ಸಂಕಷ್ಟದಿಂದ ಪರಿಹಾರ ಆಗ್ಬೋದು. ಕಾರ್ಮಿಕ ವರ್ಗದಲ್ಲಿ ಆ ವರ್ಗದ ಜನಕ್ಕೆ ತುಂಬ ಅನುಕೂಲ ಆಗುತ್ತೆ. ಕಷ್ಟಪಟ್ಟು ದುಡಿತಕ್ಕಂಥ ವ್ಯಕ್ತಿಗಳು, ಶ್ರಮಜೀವಿಗಳಿಗೆ ತುಂಬ ಕಷ್ಟ ಪರಿಹಾರ ಆಗ್ತದೆ, ತುಂಬ ಅನುಕೂಲ ಆಗುತ್ತೆ. ಯಾರ್ಯಾರು ಶ್ರಮಜೀವಿಗಳು ಅಂತ ಇದ್ದೀರಿ ಅಂಥವ್ರಿಗೆಲ್ಲ ಅನುಕೂಲ ಆಗುತ್ತೆ. ಯಾವ ರೀತಿ ಅನುಕೂಲ ಆಗುತ್ತೆ ಅಂದರೆ ನಿಮಗೆ ಎಲ್ಲ ರೀತಿಯ ಒಂದು ಉದ್ಯೋಗ ಮಾಡ್ತಕ್ಕಂಥವ್ರು ಅವರಿಗೆ, ಕೆಲಸ ಮಾಡ್ತಕ್ಕಂಥವ್ರಿಗೆ ಕೆಲಸ ಇಲ್ಲದೆ ಕೆಲಸ ಸಿಗುತ್ತೆ. ಸಿಕ್ಕಿದ ಕೆಲಸದಲ್ಲಿ ಹೆಚ್ಚಿಗೆ ಅನುಕೂಲ ಆಗುತ್ತೆ. ನಿಮಗೆ ಯಾವುದೇ ರೀತಿ ಕಿರಿಕಿರಿ ಇಲ್ಲದೆ, ಮನಸ್ತಾಪ ಇಲ್ಲದೆ ಆರಾಮಾಗಿ ನೀವು ಕೆಲಸ ಮಾಡ್ಕೊಂಡು ಹೋಗ್ಬೋದು. ಮೇಲಿಂದ ಒತ್ತಡ, ಕೆಳಗಡೆಯಿಂದ ಕಿರಿಕಿರಿ, ಜೊತೆಗಿರೋರ ರಗಳೆ ಇವೆಲ್ಲ ಕಡಿಮೆ ಆಗುತ್ತೆ ಅಂತ ನಾವು ನಿಮಗೆ ಹೇಳ್ಬೋದು. ಅಲ್ಲದೆ ಆಸ್ತಿ ವಿಚಾರದಲ್ಲಿ ಪಿತ್ರಾಹಿತ ಆಸ್ತಿ ನಿಮಗೆ ಕೋರ್ಟು ಕಚೇರಿಯಲ್ಲಿದ್ದರೆ ಅದನ್ನು ಕೂಡ ಕೂತು ಮಾತಾಡಿ ಸರಿಪಡಿಸ್ಕೊಳ್ಳೋದಕ್ಕೆ ಈ ಸಮಯ ಒಳ್ಳೆಯದು ಅಂತ ನಾವು ಹೇಳ್ತೀವಿ. ಅಲ್ಲದೆ ನಿಮ್ಮ ತಂದೆ ತಾಯಿ ಆರೋಗ್ಯ ಚೆನ್ನಾಗಿರುತ್ತೆ. ಅವರ ಆರೋಗ್ಯದಲ್ಲಿ ವ್ಯತ್ಯಾಸ ಇದ್ದರೆ ಸ್ವಲ್ಪ ಮಟ್ಟಿಗೆ ಚಿಕಿತ್ಸೆ ಮಾಡಿಸಿ ಅವರ ಆರೋಗ್ಯ ಕೂಡ ತಂದೆ ತಾಯಿ ಚೆನ್ನಾಗಿರುತ್ತೆ. ಕಾರ್ ತಗೋಬೋದು, ಮನೆ ತಗೋಬೋದು, ಪ್ಲಾಟ್ ತಗೋಬೋದು, ಆಸ್ತಿ ತಗೋಬೋದು, ಕೃಷಿ ಜಮೀನು ತಗೋಬೋದು, ಡ್ರೈಲ್ಯಾಂಡ್ ತಗೋಬೋದು. ಯಾವುದೇ ರೀತಿಯ ಆಸ್ತಿಯನ್ನು ನೀವು ಸ್ಥಿರಾಸ್ತಿಯನ್ನು ಖರೀದಿ ಮಾಡ್ಬೋದು, ಚರಾಸ್ತಿಯನ್ನು ಖರೀದಿ ಮಾಡ್ಬೋದು. ಯಾವುದೇ ರೀತಿ ಆಸ್ತಿಯನ್ನು ತೆಗೆದುಕೊಳ್ಳೋಕ್ಕೆ ನಿಮಗೆ ಅನುಕೂಲ ಇದೆ ಅಂತ ನಾವು ಹೇಳ್ಬೋದು. ಮಕ್ಕಳು ವಿದ್ಯಾಭ್ಯಾಸ ಬಗ್ಗೆ ಚಿಂತನೆ ಮಾಡಿದ್ರೆ ಮಕ್ಕಳು ಒಳ್ಳೆಯ ವಿದ್ಯಾವಂತರು, ಬುದ್ಧಿವಂತರು, ಜ್ಞಾನವಂತರು ಆಗ್ತಾರೆ. IAS IPS ಮಾಡ್ಬೋದು, ಸೈಂಟಿಸ್ಟ್ ಮಾಡ್ಬೋದು, CA ಮಾಡ್ಬೋದು, CS ಮಾಡ್ಬೋದು. ಅಡ್ಮಿನಿಸ್ಟ್ರೇಟಿವ್ ವಿಭಾಗದಲ್ಲಿ ಯಾವ್ದು ಬೇಕಾದರೂ ಮಾಡ್ಬೋದು. ಫಾರಿನ್ಗೆ ಹೋಗಿ, ಹೊರದೇಶಕ್ಕೆ ಹೋಗಿ ಅಧ್ಯಯನ ಮಾಡ್ಬೋದು, ಅಲ್ಲಿ ಹೋಗಿ ರಿಸರ್ಚ್ ಮಾಡ್ಬೋದು, ಅಲ್ಲಿ ಹೋಗಿ ಜಾಬ್ ಮಾಡ್ಬೋದು, ಅಲ್ಲೇ ಸೆಟ್ಲ್ ಆಗ್ಬೋದು. ಅಷ್ಟು ಒಳ್ಳೆಯ ಒಂದು ಮಕ್ಕಳ ಭವಿಷ್ಯ ಅಷ್ಟು ಚೆನ್ನಾಗಿದೆ. ಅದರಿಂದ ನಿಮಗೆ ಒಳ್ಳೆಯ ರೀತಿ ಹೆಸರು ಬರುತ್ತೆ, ನೇಮ್ ಆ್ಯಂಡ್ ಫೇಮ್ ಬರುತ್ತೆ. ಮಕ್ಕಳಿಂದ ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ನಿಮಗೆ ಸಿಗುವಂಥ ಯೋಗಗಳು ಈ ಒಂದು ತುಲಾರಾಶಿಯವರಿಗಿದೆ ಅಂತ ನಾವು ಹೇಳ್ತೀವಿ. ಆನಂತರದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ದೀನಿ, ಅದಕ್ಕೆ ಚಿಕಿತ್ಸೆ ಪಡಿಸ್ಬೇಕು. ದಾಂಪತ್ಯದ ವಿಚಾರ ಬಂದಾಗ ದಾಂಪತ್ಯ ಚೆನ್ನಾಗಿರುತ್ತೆ. ಯಾವುದೇ ರೀತಿ ತೊಂದರೆ ತೊಡಕುಗಳಿದ್ದರೆ ಕೂತು ಮಾತಾಡ್ತೀರಿ, ಇಬ್ಬರು ಹೊಂದಾಣಿಕೆ ಚೆನ್ನಾಗಿರುತ್ತೆ, ಹೊಂದ್ಕೊಂಡು ಮಾಡ್ಕೊಂಡು ಹೋಗ್ತಾ ಇರ್ತೀರಿ. ಒಬ್ಬರು ಹೇಳಿದಕ್ಕೆ ಒಬ್ಬರು ಸಾಥ್ ಕೊಡ್ತೀರಿ. ಇಬ್ಬರದ್ದು ದೇಶ ಒಂದೇ ಇರುತ್ತೆ, ಇಬ್ಬರು ಮನಸ್ಥಿತಿ ಒಂದೇ ಇರುತ್ತೆ. ದಾಂಪತ್ಯದಲ್ಲಿ ತುಂಬ ಒಳ್ಳೆಯ ಸುಖ, ಶಾಂತಿ, ನೆಮ್ಮದಿ ಇರುವಂಥ ಯೋಗ ಇದೆ. ನಿಮಗೆ ಒಂದು ವೇಳೆ ಸಮಸ್ಯೆ ಇದ್ದರೆ ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು, ಅದಕ್ಕೆ ಸಂಬಂಧಪಟ್ಟಂಥ ಮಾರ್ಗದರ್ಶನವನ್ನು ನಮ್ಮ ಜಾತಕದಲ್ಲಿ ನೀವು ದೈವಜ್ಞ ಹತ್ರ ತೆಗೆದುಕೊಳ್ಳಿ. ನಿಮ್ಮ ಅದೃಷ್ಟವನ್ನು ಚಿಂತನೆ ಮಾಡಬೇಕು ಅಂದರೆ ಅದೃಷ್ಟ ಸ್ಥಾನ ಚೆನ್ನಾಗಿದೆ, ಅದೃಷ್ಟ ಕೂಡಿ ಬರ್ತದೆ. ನೀವು ಏನೇ ಮಾಡೋಕ್ಕೋದ್ರೂ ನಿಮಗೆ ಕೈಗೂಡಿ ಬರ್ತದೆ. ನೀವು ಏನು ಮಾಡೋಕ್ಕೋದ್ರೂ ನಿಮಗೆ ಪಾಸಿಟಿವ್ ಆಗಿರುತ್ತೆ. ನಿಮಗೆ ನೇಮ್ ಆ್ಯಂಡ್ ಫೇಮ್ ಬರುತ್ತೆ. ರಾಜಕೀಯದಲ್ಲಿ ಇದ್ದರೆ ರಾಜಕೀಯದಲ್ಲಿ ಒಳ್ಳೆಯ ಹೆಸರು ಬರುತ್ತೆ. ಉದ್ಯೋಗದಲ್ಲಿದ್ದರೆ ಉದ್ಯೋಗದಲ್ಲಿ ನೇಮ್ ಆ್ಯಂಡ್ ಫೇಮ್ ಬರುತ್ತೆ, ಪ್ರಮೋಷನ್ ಸಿಗುತ್ತೆ. ಅದರ ಜೊತೆಗೆ ನೀವು ಏನೇನೆಲ್ಲ ನೀವು ಮಾಡಬೇಕು ಅಂತ ನಿಮಗೆ ರಿಕ್ವೈರ್ಮೆಂಟ್ ಇದೆ, ಉದ್ದೇಶಿತ ಇದೆ, ದೇವದ್ವೇಷ ಇದೆ, ಎಲ್ಲವೂ ಕೂಡ ನೆರವೇರುವಂಥ ಯೋಗ ಇದೆ. ದೇವಸ್ಥಾನಕ್ಕೆ ಹೋಗುವಂಥ ಯೋಗ, ಗುಡಿಗೋಪುರಗಳನ್ನು ಕಟ್ಟಿಸುವಂಥ ಯೋಗ, ಸಂಘ ಸಂಸ್ಥೆಗಳನ್ನು ಹುಟ್ಟು ಹಾಕುವಂಥ ಯೋಗ, ಕೆಲವು ತೀರ್ಥಕ್ಷೇತ್ರ ಯಾತ್ರೆಗಳಿಗೆ ಹೋಗಿ ಯಾತ್ರೆ ಮಾಡುವಂಥ ಯೋಗಗಳು ಕೂಡ ಇದೆ. ಎಲ್ಲವೂ ಕೂಡ ಸುಭಿಕ್ಷವಾಗಿ ನಡೀತದೆ. ಅಲ್ಲದೆ ಈ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಎಲ್ರಿಗೂ ಒಳ್ಳೆಯದೇ ಅಂದಮೇಲೆ ಮುಗಿದೋಯ್ತು, ಎಲ್ರಿಗೂ ಅನುಕೂಲನೇ. ಯಾರಿಗೂ ತೊಂದರೆ ತೊಡಕುಗಳು, ಕಷ್ಟಗಳು, ಕಾರ್ಪಣ್ಯಗಳು ಇರೋದಿಲ್ಲ. ಗುರುವಿನ ಪೂರ್ಣ ಅನುಗ್ರಹ ಇದೆ. ಅಲ್ಲದೆ ನಿಮಗೆ ಈ ರಾಶಿಯವರಿಗೆ ಶನಿಯ ತೊಂದರೆ ಕೂಡ ಇಲ್ಲ, ಗುರುವಿನ ಅನುಕೂಲ ಇದೆ. ಅಲ್ಲದೆ ನಿಮಗೆ ರಾಹುನ ಪ್ರಾಬ್ಲಮ್ ಈ ಜಾತಕಕ್ಕೆ ಬರೋದಿಲ್ಲ, ಶನಿಯ ಪ್ರಾಬ್ಲಮ್ ಬರೋದಿಲ್ಲ, ಕೇತುವಿನ ಪ್ರಾಬ್ಲಮ್ ಬರೋದಿಲ್ಲ, ಗುರುದೋಷ ಬರೋದಿಲ್ಲ. ಹಾಗಾಗಿ ಜಾತಕ ತುಂಬ ಚೆನ್ನಾಗಿ ಒಳ್ಳೆಯ ಒಂದು ಯೋಗ ಫಲವನ್ನು ಅನುಭವಿಸುವಂಥ ಯೋಗ ಇರೋದ್ರಿಂದ ನಿಮಗೆ ಅಂಥ ತೊಂದರೆಗಳು ಈ ರಾಶಿಯವ್ರಿಗೆ ಈ ರೀತಿ ತೊಂದರೆ ಇದೆ, ಆ ಭಾಗದಲ್ಲಿ ತೊಂದರೆ ಇದೆ, ಈ ಭಾಗದಲ್ಲಿ ತೊಂದರೆ ಅಂತ ನಾನು ಹೇಳೋದಿಲ್ಲ. ಯಾರಿಗೆ ಯಾವ ತೊಂದರೆ ಇದೆಯಲ್ಲ ನಾವು ಬುದ್ಧಿ ಕೊಟ್ಟಿದ್ದಾರೆ, ನಡೆಸ್ಕೊಂಡು ಜೀವನವನ್ನು ನಡೆಸ್ಕೊಂಡು ನಮ್ಮ ಉದ್ಯೋಗವನ್ನು ಮಾಡಿಕೊಂಡು ನಮ್ಮ ಭವಿಷ್ಯವನ್ನು ಆರೋಪಿಸಿಕೊಳ್ಳೋದ್ರಿಗೆ ನೀವು ಪ್ರಯತ್ನ ಪಡೋದ್ರಲ್ಲಿ ಯಾವುದೇ ರೀತಿಯ ತೊಂದರೆ ತೊಡಕು ದೋಷ ಇಲ್ಲ ಅಂತ ನಾವು ಹೇಳ್ಬೋದು. ಒಂದು ವೇಳೆ ತೊಂದರೆ ಇದ್ದರೆ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ, ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಕಷ್ಟ ಪರಿಹಾರ ಆಗ್ತದೆ. ಅದಲ್ಲದೆ ನಾನು ಹೇಳುವಂಥ ಒಂದು ಪರಿಹಾರ, ಹತ್ತಿರತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಶುಕ್ರವಾರ ಕುಂಕುಮಾರ್ಚನೆ ಮಾಡಿ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ. ಶುಭವಾಗಲಿ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.